ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನ ಹುಡುಗರು ಪಾಸಿಂಗ್ ಪ್ಯಾಕೇಜ್ ಮಾಡಿ ಹಿಂದಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ. ಸೊ ಫೈನಲಿ ನಿಮಗೋಸ್ಕರ ಹಿಂದಿ ಪಾಸಿಂಗ್ ಪ್ಯಾಕೇಜ್ ರೆಡಿ ಆಗಿದೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ನೀವು 100% ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ನೀವು ಪಾಸ್ ಆಗ್ತಿದ್ರೆ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಪಾಸ್ ಆಗಿಲ್ಲ ಅಂತ. ಗ್ಯಾರಂಟಿ ಪಾಸ್ ಆಗೇ ಆಗ್ತೀರ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ನಾನು ಏನು ಹೇಳ್ತೀನೋ ಅಷ್ಟೇ ವರ್ಕ್ ಮಾಡಿ. ಅಂದರೆ ನೀವು ಯಾವುದೇ ಪಾಠ ಓದೋ ಅವಶ್ಯಕತೆ ಇಲ್ಲ, ಯಾವ ಪಾಠದಲ್ಲಿರೋ ಕ್ವಶನ್ಸ್ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿರೋದ್ರ ಅದನ್ನ ಡೈಲಿ ವರ್ಕ್ ಮಾಡಿದ್ರೆ ಸಾಕು. ನೀವು 100% 28 ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀರಾ. ಎಕ್ಸಾಮ್ 3ನ ನೀವು ಕ್ರ್ಯಾಕ್ ಮಾಡ್ತೀರಾ. ಆ ವಿಡಿಯೋಗೆ ಹೋಗೋಕ್ಕೂ ಮುಂಚೆ ನೀವು ಈಗಿನ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವೀಡಿಯೋ ಮಾಡಿದ್ರು ಕೂಡ ನಿಮ್ಗೆ ಮೊದಲೇ ಬಂದು ತಲುಪುತ್ತೆ. ಎಷ್ಟು ಜನ ನೋಡ್ತೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ನೀವು ಪ್ರತಿಯೊಬ್ಬರು ನೋಡ್ತಿದ್ದೀರ ಹೊರತು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮ್ಗೆ ಯಾವುದೇ ಥರದ ನೋಟಿಫಿಕೇಷನ್ ಮತ್ತು ಮುಂದೆ ಏನೇನು ಅಪ್ಡೇಟ್ಸ್ ಕೊಟ್ಟರು ನಿಮ್ಗೆ ಸಿಗೋದಿಲ್ಲ. ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಜಸ್ಟ್ 1 ಸೆಕೆಂಡ್ ಕ್ಲಿಕ್ ಮಾಡಿ ಅಷ್ಟೇ. ವಿತೌಟ್ ಎನಿ ಲೇಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂದಿದ ತಕ್ಷಣ ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಲ್ಯಾಂಗ್ವೇಜಸ್ ಅಂತ ಹೇಳಿದ ತಕ್ಷಣ ಫಸ್ಟ್ ಬರೋದೇ ಲೆಟರ್ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಇನ್ನೊಂದು ಮತ್ತೊಂದು ಆಗಿರ್ಬೋದು. ಅದಕ್ಕೆ ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಲೆಟರ್. ಹಿಂದಿಯಲ್ಲಿ ತುಂಬ ಇಂಪಾರ್ಟೆಂಟ್ ಅದು ಚುಟ್ಟಿ ಪತ್ರ. ಈ ಚುಟ್ಟಿ ಪತ್ರ 38ನೇ ಕ್ವಶನ್ ಆಗಿರುತ್ತೆ. 5 ಮಾರ್ಕ್ಸ್ ಬೆಲೆ ಬರುತ್ತೆ. ತುಂಬ 5 ಮಾರ್ಕ್ಸ್ ಅಂದರೆ ಸುಮ್ಮನೆ ಬರೋದಿಲ್ಲ. ಲೆಟರ್ನ ತುಂಬ ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಫಾರ್ಮಲ್ ಲೆಟರ್ ಇರುತ್ತೆ, ಅಂದರೆ ಪ್ರಿನ್ಸಿಪಾಲ್ರಿಗೆ ಇಷ್ಟು ದಿನ ಚುಟ್ಟಿ ಬರೀರಿ ಅಂತ ರಜಾ ದಿನ ಕೇಳೋಕ್ಕೆ, ಅದನ್ನೇ ಬರೀರಿ. 5,000 ಪೇರೆಂಟ್ಸ್ಗೆ ಬರೆಯೋದು ಅದು ಬೇಡ. ಫಸ್ಟು ಆಪ್ಷನ್ ಇರುತ್ತೆ, ಅದನ್ನೇ 38ನೇ ಕ್ವಶನಲ್ಲಿ ಫಸ್ಟ್ದೇ ಬರೀರಿ, ಚುಟ್ಟಿ ಪತ್ರ ಬರೆಯೋದು. ಅದು ಜಸ್ಟ್ ಸ್ವಲ್ಪ ವಿಷಯ ಬರೆದು ಕೂಡ ನೀವು ಮಾರ್ಕ್ಸ್ ಕೊಡ್ತಾರೆ. ಅದೇ ನೀವು ಪೇರೆಂಟ್ಸ್ಗಾದರೆ ಜಾಸ್ತಿ ವಿಷಯ ಬರೀಬೇಕಾಗಿರುತ್ತೆ. ತಲೆಯಲ್ಲಿ ಇಟ್ಕೊಳ್ಳಿ, ಜಾಸ್ತಿ ವಿಷಯ ನೀವು ಬರೆಯೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದು ಹಿಂಗೆ ತುಂಬ ಇಂಪಾರ್ಟೆಂಟ್ ಎಸ್ಸೆ ಕೂಡ 4 ಮಾರ್ಕ್ಸ್ ಬರುತ್ತೆ. 12ರಿಂದ 15 ಲೈನ್ ಬರೀಬೇಕಾಗಿರುತ್ತೆ. ಅಲ್ಲಿ ಏನೇನು ಹೇಳಿರ್ತಾರೋ 3 ಇರ್ತವೆ, 3ರಲ್ಲಿ ನೀವು 1 ಬರೀಬೇಕಾಗಿರುತ್ತೆ. ಇಲ್ಲಿ ಪರ್ಯಾವರಣ ಅಂತ ಇದೆ, ಅವರೇ ಕೊಟ್ಟಿರ್ತಾರೆ ನಿಮ್ಗೆ ಸ್ಟೆಪ್ಸ್ ಏನೇನು ಬರೀಬೇಕಂತ. ಪ್ರಸ್ತಾವನೆ ಬರೀಬೇಕು. ನೆಕ್ಸ್ಟು ಪ್ರದೂಷಣಕ್ಕೆ ಕಾರಣ ಬರೀಬೇಕು, ಅದು ಪ್ರದೂಷಣಕ್ಕೆ ಕಾರಣ ಬರೀಬೇಕು. ಮತ್ತು ಪರ್ಯಾವರಣ ಉಪಸಂಹಾರ ಬರೀಬೇಕು. ಅಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಬರ್ತವೆ. 4 ಪಾಯಿಂಟ್ಸು 4 ಮಾರ್ಕ್ಸು ಡೀಟೇಲಾಗಿ ಬರೀಬೇಕು. ನಿಮ್ಗೆ 3ರಲ್ಲಿ ಯಾವ್ದು ಇಷ್ಟ ಆದರೆ, ಯಾವ್ದು ನಿಮ್ಗೆ ಈಸಿ ಅನ್ನಿಸುತ್ತೆ ಅದು ಬರೀರಿ. ಇವೆಲ್ಲ ಬಿಟ್ಟು ಇಂಟರ್ನೆಟ್ ಕ್ರಾಂತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಂಟರ್ನೆಟ್ ಕ್ರಾಂತಿ ಮೋಸ್ಟ್ ಆಫ್ ದ ಕೇಸಸ್ ಇಂಟರ್ನೆಟ್ ಕ್ರಾಂತಿನೇ ಕೇಳ್ತಾ ಇರ್ತಾರೆ. ಆ 4 ಪಾಯಿಂಟ್ಸ್ ಏನಿರ್ತಾವೆ ಆ 4 ಪಾಯಿಂಟ್ಸ್ಗೆ ಎರಡು 4 ಲೈನ್ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ. ಉಪಸಂಹಾರ 1-2 ಲೈನ್ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದು ವೆರಿ ಇಂಪಾರ್ಟೆಂಟ್ ಪ್ಯಾಸೇಜ್ ಕೂಡ ಇಂಪಾರ್ಟೆಂಟ್. ಯಾಕೆ ಹೇಳಿ? ಜಸ್ಟ್ ಅಲ್ಲೇ ಆನ್ಸರ್ ಇರುತ್ತೆ, ಅದನ್ನ ಹುಡ್ಕೋದು ನಿಮ್ಮ ಕರ್ತವ್ಯ ಅಷ್ಟು. ನಿಮ್ಮ ಕಣ್ಣು ಕಾಣಿಸಿದ್ರೆ ಸಾಕು. ನಿಮ್ಮ ಕಣ್ಣು ಕಾಣಿಸೋ ಒಂದು ಕನ್ಫರ್ಮ್ ಇದ್ದರೆ ಸಾಕು, ನೀವು 4 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ತಗೋಬೋದು. ಅರ್ಥ ಆಯ್ತು? ಅದರಲ್ಲಿ ಮತ್ತೊಂದು ಮಾತಿಲ್ಲ. ಸಿಂಪಲ್ 1 ವರ್ಡ್ ಇರ್ತದೆ ಅಷ್ಟೇ ಆನ್ಸರ್. ಅದಕ್ಕೆ ಸೆಂಟೆನ್ಸ್ ಸೇರಿಸಿ ಬರೀಬೇಕಾಗಿರುತ್ತೆ. 4 ಕ್ವಶನ್ ಇರ್ತವೆ. 4 ಕ್ವಶನ್ಗೆ ಅಲ್ಲೆಲ್ಲಿ ವರ್ಡ್ಸ್ ಇರ್ತವೆ, ಅದನ್ನ ಹುಡ್ಕೋದು ಅದ್ರಲ್ಲಿ ಬರೀ. ಕ್ವಶನ್ ಪೇಪರಲ್ಲಿ ಯಾವುದೇ ರೀತಿಯ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಅದು ಮೈನ್ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಮತ್ತೆ ಡಿಬಾರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ, ಅದು ಪೊಯಮ್ಮು. ನಿಮಗೆಲ್ಲ ಗೊತ್ತು ಪೊಯಮ್ ಬಂದು ಅಸಫಲತೆಗೆ ಚುನೌತಿ. ಅದೇ ಗೊತ್ತಲ್ಲ, ಫಿಕ್ಸ್ಡ್ ಅದು. ಅಸಫಲತೆಗೆ ಚುನೌತಿ. ಆ ಪೊಯಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 35ನೇ ಕ್ವಶನ್ ಪೊಯಮ್ ಆಗಿರುತ್ತೆ. 4 ಮಾರ್ಕ್ಸ್ ಬರುತ್ತೆ, 4 ಲೈನ್ ಬರ್ತದೆ. ಅಸಫಲತಾ ಏಕ್ ಚುನೌತಿ ಹೇ ಇಸೆ ಸ್ವೀಕಾರ ಕರೋ ಅಂತಿದೆಯಲ್ಲ, ಆ ಪೊಯಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪೊಯಮ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಲಿಟ್ರೇಚರ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಇಂಟರ್ನೆಟ್ ಕ್ರಾಂತಿ ಅವಾಗವಾಗ ವರ್ಕ್ ಮಾಡ್ತಾ ಇರಬೇಕು, ಅದು ಇಂಪಾರ್ಟೆಂಟು. ಡೈಲಿ ಮಾಡಬೇಕಾಗಿದ್ದು ವರ್ಕ್ ಅದು. ಇಲ್ಲಿ ನೋಡಿ, 6th ಮೈನು 4 ಮಾರ್ಕ್ಸು 2 ಕ್ವಶನ್ಸ್ ಇರ್ತವೆ. ಒಂದು ಪೊಯಮ್ಮು, ಇನ್ನೊಂದು ಬಂದು 4 ಮಾರ್ಕ್ಸ್ ಕ್ವಶನ್, ಒಂದು ಲೆಂತಿ ಕ್ವಶನ್. ಅದು ಈಗಿರೋ ಟ್ರೆಂಡಲ್ಲಿ ಏನು ಕೇಳ್ತವ್ರೆ ಅಂದರೆ, ಕರ್ನಾಟಕ ಶಿಲ್ಪಕಲೆ ಇದೆಯಲ್ವ, ಆ ಶಿಲ್ಪಕಲೆದಲ್ಲಿ ಕೇಳ್ತವ್ರೆ ಒಂದೇ ಕ್ವಶನ್ನು. ಸಾಹಿತ್ಯಕಾರಂಕ ಪರಿಚಯ ಇದೆಯಲ್ಲ, ಆ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ನಿಮಗೆ ಡ್ಯಾಮ್ ಶ್ಯೂರ್ ಆ ಕ್ವಶನ್ ಬಂದೇ ಬರುತ್ತೆ. ಚಾಯ್ಸ್ ಇರುತ್ತಲ್ವ, ಆಲ್ಮೋಸ್ಟ್ ಮಾಡ್ತೀರ. ನೆಕ್ಸ್ಟು ಗದ್ಯಾಂಶಕ ಕನ್ನಡದಲ್ಲಿ ಬರೆಯೋದು, ಅನುವಾದ ಮಾಡೋದು ಪ್ರಾಕ್ಟೀಸ್ ಮಾಡಿ. ನೋಡಿದ್ರೆ ಗೊತ್ತಾಗ್ಬಿಡುತ್ತಾ ಅನುವಾದ ಮಾಡೋದು. ಅನುವಾದ ಆಗಿದ ತಕ್ಷಣ 32ನೇ ಕ್ವಶನ್ ಬಂದು ಭಾವಾರ್ಥ ಬರೆಯೋದು. ನಿಮಗೆಲ್ಲ ತುಳಸಿ ಕಾ ದೋಹೆಯಲ್ಲಿ 3rd ಅಥವಾ 4th ಅವೆರಡರಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿ. ನಿಮಗೆ ಪಕ್ಕ 1 ಬಂದೇ ಬರುತ್ತೆ. ತುಳಸಿ ಕಾ ದೋಹೆ ಪೊಯಮ್ಮು 3 ಮಾರ್ಕ್ಸ್ ಬರ್ತದೆ. ನೆಕ್ಸ್ಟು 32ನೇ ಕ್ವಶನ್ ತುಳಸಿ ಕಾ ದೋಹೆ ಆಯಿತು, 3 ಮಾರ್ಕ್ಸು. 33ನೇದು ಜಸ್ಟ್ ಕನ್ನಡದಲ್ಲಿ ಬರೆದಿದ್ದಕ್ಕೆ ನಿಮ್ಗೆ 3 ಮಾರ್ಕ್ಸ್ ಬರ್ತವೆ. ವರ್ಡ್ಸ್ ಚೆನ್ನಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೆಯೋಕ್ಕೆ ಟ್ರೈ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ, 3 + 3 6 ಆಯಿತು. ನೆಕ್ಸ್ಟು ಕೆಳಗಡೆವು 4 ಮಾರ್ಕ್ಸು, ಅದೊಂದು 4 ಮಾರ್ಕ್ಸು, ಮತ್ತು ಇನ್ನೊಂದು 5 ಮಾರ್ಕ್ಸು. ಎಷ್ಟಾದವು? 13 ಮಾರ್ಕ್ಸು. ಅರ್ಥ ಆಯ್ತಾ? ನೆಕ್ಸ್ಟು ಇನ್ನೂ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ಈ ಒಂದು ಇದೇನು ಬೇಕಾಗಿರೋದಿಲ್ಲ ನಿಮಗೆ. 28, 29
3 ಮಾರ್ಕ್ಸ್ ಓದೋಕ್ಕೆ ಟೈಮ್ ಇದ್ದರೆ ಓದಿ, ಲೆಂತ್ ಇರೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಅಷ್ಟೊಂದು ಮೂಡ್ ಇರೋದಿಲ್ಲ. ಅದೇನು ಬೇಕಾದ್ರೆ 2 ಮಾರ್ಕ್ಸ್ ನೋಡಿ. 2 ಮಾರ್ಕ್ಸ್ ನೀವು ಯಾವ ಓದಬೇಕು ಅಂತಂದರೆ ಫಸ್ಟು ಮಾತೃಭೂಮಿಯಲ್ಲಿ 2 ಮಾರ್ಕ್ಸ್ ಒಂದು ಫಿಕ್ಸು. ಅದೇ 2 ಕ್ವಶನ್ಗೆ ಒಂದೇ ಆನ್ಸರೇ, ಆಲ್ಮೋಸ್ಟ್ ಒಂದೇ ಆನ್ಸರ್ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ 2 ಮಾರ್ಕ್ಸು. ನೆಕ್ಸ್ಟು ಅದೇ ಮಾತೃಭೂಮಿಯಲ್ಲಿ 3 ಮಾರ್ಕ್ಸ್ ಕ್ವಶನ್ ಅಂತ ಕೇಳ್ತಾರೆ. 3 ಮಾರ್ಕ್ಸ್ ಕ್ವಶನ್ನು 2 ಮಾರ್ಕ್ಸ್ ಕ್ವಶನ್ 5 ಮಾರ್ಕ್ಸ್ ಅದರಲ್ಲೇ ಬರ್ತವೆ. ನೆಕ್ಸ್ಟು ಸೆಕೆಂಡು ಕಾಶ್ಮೀರಿ ಸೇಬಲ್ಲಿ ನಿಮಗೆ ಮಾಲೀಕ್ ಹತ್ರ ಹೇಳೋದು ಮತ್ತು ಏನು ಹೇಳ್ತಾನೆ ಅಂತ ಇದೆಯಲ್ಲೋ ಇಬ್ಬರಿಗೆ ಹೇಳ್ತಾನೆ ಅವನು. ಒಂದು ಮಾಲೀಕ್ ಕೆಲಸ ಮಾಡೋಂಗೆ ಹೇಳ್ತಾನೆ, ಇನ್ನೊಂದು ಬಂದಿರೋ ಇವ್ರಿಗೆ ಹೇಳ್ತಾನೆ, ತಗೊಳ್ಳೋರಿಗೆ ಹೇಳ್ತಾನೆ. ಅರ್ಥ ಆಯ್ತಾ? ಅವೆರಡರಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ ನಿಮಗೆ. 2 ಮಾರ್ಕ್ಸ್ ಬರ್ತದೆ ಅಷ್ಟೇ. 2 ಮಾರ್ಕ್ಸು ಇಲ್ಲೊಂದು 5 ಮಾರ್ಕ್ಸು 7 ಮಾರ್ಕ್ಸು. ನೆಕ್ಸ್ಟ್ ಗಿಲ್ಲು ಬೇಡ, ಯಾವುದು ಬೇಡ, ನೀವು ಯಾವುದು ಓದೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಕೂಡ ಇದು MCQs 8 ಮಾರ್ಕ್ಸ್ ಬರ್ತಾಯಿದೆ ನಿಮಗೆ. ಪ್ರತಿ ಸಬ್ಜೆಕ್ಟಲ್ಲಿ ಇಂಗ್ಲೀಷ್ ಕನ್ನಡದಲ್ಲಿ ಹೇಳ್ದಂಗೆ ಎಲ್ಲ ಸಬ್ಜೆಕ್ಟಲ್ಲಿ ಹೇಳ್ದಂಗೆ MCQs ಟ್ರಿಕ್ಸು ಒಂದೇ ಟ್ರಿಕ್ಸು. ಒಂದು ಫಸ್ಟ್ ಖಾಲಿ ಬಿಡ್ಬೇಕು ನೀವು. ಫಸ್ಟ್ ಥಿಂಗ್ ಏನು, ಖಾಲಿ ಬಿಡಿ. ಫಸ್ಟ್ಗೆ ಬರೆಯೋಕ್ಕೆ ಹೋಗಬೇಡಿ ಆನ್ಸರ್ ಶೀಟಲ್ಲಿ. ನನಗೆ ಗೊತ್ತು, ನನಗೆ ಹಂಗೆ ಹಿಂಗೆ ಅಂತೆಲ್ಲ ಬರೆಯೋಕ್ಕೆ ಹೋಗಬೇಡಿ. ನೀವು ಎಷ್ಟೇ ಬರೆದು ಕೂಡ ಮಾರ್ಕ್ಸ್ ರಾಂಗ್ ಆದರೆ ರಾಂಗೇ ಹಾಕೋದು, ರೈಟ್ ಹಾಕಕ್ಕೆ ಹೋಗೋದಿಲ್ಲ ನಿಮ್ಮ ಬುದ್ಧಿವಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಖಾಲಿ ಬಿಟ್ಟರೆ ನಿಮಗೆ ಒಳ್ಳೆಯದು. ನೆಕ್ಸ್ಟು ಇದು ಮ್ಯಾಥ್ ದ ಫಾಲೋಯಿಂಗ್ ನಿಮಗೆ ಆದಷ್ಟು ಟ್ರೈ ಮಾಡಿ ನೀವು ಮಾಡೋಕ್ಕೆ. ಆದರೆ 1-2 ಮಾಡ್ಕೊಳ್ಳಿ, 4ರಲ್ಲಿ 1-2 ತಗೊಂಡ್ರು ಓಕೆ, ತಗೊತಿದ್ರು ಓಕೆ. ಯಾಕಂದರೆ ಆಲ್ರೆಡಿ ನಿಮ್ಗೆ 28 ಮಾರ್ಕ್ಸ್ ಬಂದಿರುತ್ತೆ. ಆ ಕಾರಣಕ್ಕಾಗಿ MCQs ಫೋಕಸ್ ಮಾಡಬೇಕು. MCQs ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಗ್ಯಾಪ್ ಬಿಟ್ಟಿರಿ. ಲಾಸ್ಟಲ್ಲಿ ನೀವು ಹೆಂಗಿದ್ರು ಕಾಪಿ ಬಿಡ್ತೀರಿ ಅಂತ ಎಲ್ಲರಿಗೂ ಗೊತ್ತು. ಕಾಪಿ ಸಿಕ್ಕಿದ್ರೆ ಕಾಪಿ ಬರೀರಿ, ಇಲ್ಲ ಅಂತ ಹೇಳಿದ್ರೆ ನೀವು ಒಂದೇ ಆಪ್ಷನ್ ಬರೀಬೇಕು. ಅರ್ಥ ಆಯ್ತಾ? ಫಸ್ಟ್ A ಬರೆದಿದ್ರೆ ಎಲ್ಲದಕ್ಕೂ ಏನೇ ಬರ್ಕೊಂಡೋಗಿ, ಬಿನ ಬಿ, ಸಿನ ಸಿ ಅಥವಾ ಡಿ. ಯಾಕಂದರೆ ಅಷ್ಟು 8 ಕ್ವಶನಲ್ಲಿ ಒಂದು 2ರಿಂದ 3 ಅಥವಾ 4 ಕೂಡ ಆಗೋ ಚಾನ್ಸ್ ಎಷ್ಟಾರಾಗ್ಬೋದು. ಒಟ್ಟು 2 ಕ್ವಶನ್ ಮಿನಿಮಮ್ 3 ಕ್ವಶನ್ ಆಗ್ತಾವೆ, ರೈಟ್? ಅರ್ಥ ಆಯ್ತಾ? ಅಂಥ ವಿಷಯದಲ್ಲಿ ನಾವು 1 ಮಾರ್ಕ್ಸು ಜಸ್ಟ್ 1 ವರ್ಡ್ ಬರೆದೇ ಬರುತ್ತೆ. ನೀವು 1 ವರ್ಡ್ ನೆನಪಿದ್ರೆ ಬರೀರಿ, ಸೆಂಟೆನ್ಸ್ ಸೇರಿಸ್ಬಿಟ್ಟು, ಇಲ್ಲಾಂದರೆ ಬೇಡ. ಇಷ್ಟ ಆಗಿತ್ತು ನೋಡಿ, ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಹೋಗಿದ್ದೀನಿ. ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾವಂತ. 28 ಮಾರ್ಕ್ಸ್ 30 ಮಾರ್ಕ್ಸ್ ಕಣ್ಮುಚ್ಕೊಂಡು ಬರ್ತವೆ. ಏನು ಟೆನ್ಷನ್ ತಗೋಸ್ಕರ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಹಿಂದಿನ ನೀವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಆಟೋಮೆಟಿಕ್ಕಾಗಿ ನಿಮಗೆ ಹಿಂದಿ ಆರಾಮಾಗಿ ಸ್ಕೋರಿಂಗ್ ಸಬ್ಜೆಕ್ಟ್. ಅದು ಕೂಡ ಲ್ಯಾಂಗ್ವೇಜಸ್ಸೇ ಸ್ಕೋರಿಂಗ್ ಸಬ್ಜೆಕ್ಟ್ ಇದ್ದಾಗೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಲ್ಯಾಂಗ್ವೇಜಲ್ಲಿ ಪಾಸ್ ಆಗಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ಹೇಳಿದ್ನಲ್ಲ, ಇಷ್ಟು ಕ್ವಶನ್ಸ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಬಿಡೋಕ್ಕೆ ಹೋಗ್ಬೇಡಿ. ಇವ್ನು ಎಕ್ಸಾಮು ಆಗಸ್ಟ್ 2 ಇರೋದು. ಎಕ್ಸಾಮ್ ಬರೋಂಥವ್ರಿಗೂ ಇವ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಿ, ಆಯಿತಾ? ಈ ಥರ ಎಲ್ಲ ಟಿಪ್ಸ್ನು ಎಕ್ಸಾಮ್ ಮುಂಚೆ ಯಾವ ಥರ ನೀವು ಪ್ರಿಪೇರ್ ಆಗಬೇಕು, ಎಕ್ಸಾಮ್ಗೆ ನೀವು ಯಾವ ಥರ ಪ್ರಿಪೇರ್ ಆಗಿ ಹೋಗಬೇಕು, ಅದು ಎಕ್ಸಾಮ್ ಹಿಂದಿನ ಯಾವ ರೀತಿ ಪ್ರಿಪ್ರೇಷನ್ ಇರಬೇಕು, ಎಕ್ಸಾಮ್ 2 ಡೇಸ್ ಬ್ಯಾಕ್ ಯಾವುದನ್ನು ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ಸ್ ಓದಬೇಕು, ನಿಮಗೆ ಯಾವ ಟೈಮಲ್ಲಿ ಓದಿದ್ರೆ ಏನು ತಲೆ ಉಳಿಯುತ್ತೆ, ಆ ಥರ ಎಲ್ಲ ಟಿಪ್ಸ್ನು ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ನೋಡ್ತೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಒಂದ್ಸಲಿ ನಿಮಗೆಲ್ಲ ನೋಟಿಫಿಕೇಷನ್ ತಲುಪ್ತಾ ಹೋಗುತ್ತೆ. ನೋಡಿ, ಗೊತ್ತಾಯ್ತಲ್ವ? ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಎಕ್ಸಾಮ್ 3 ಬರೀತಿರ್ತಾರೆ ಪಾಪ, ಅವ್ರಿಗೂ ಹೆಲ್ಪ್ ಆಗಲಿ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.